ಹಾಯ್ ಸ್ನೇಹಿತರೆ, ತೆಂಗಿನ ಎಣ್ಣೆಯನ್ನು ಕೇವಲ ಕೂದಲಿಗೆ ಹಚ್ಚುವ ಎಣ್ಣೆ ಎಂದು ನಾವು ಭಾವಿಸ್ತೇವೆ. ಆದರೆ ಯಾರಿಗೂ ತಿಳಿಯದ ತೆಂಗಿನ ಎಣ್ಣೆಯ ಪ್ರಯೋಜನಗಳನ್ನು ನೀವು ಕೇಳಿದ್ರೆ ನೀವೇ ಒಂದ್ಸಲ ದಂಗಾಗಿ ಹೋಗ್ತೀರಾ. ಇಷ್ಟಕ್ಕೂ ಯಾವುದು ಆ ಯಾರಿಗೂ ತಿಳಿಯದ ತೆಂಗಿನ ಎಣ್ಣೆಯ ಪ್ರಯೋಜನ ನೋಡೋಣ ಬನ್ನಿ. ತೆಂಗಿನ ಎಣ್ಣೆಯನ್ನು ನಾವು ಅಡುಗೆಗೆ, ತಲೆಗೆ ಹಚ್ಚೋಕೆ ಉಪಯೋಗಿಸ್ತೀವಿ. ಆದರೆ ಮುಖ್ಯವಾಗಿ ತೆಂಗಿನ ಎಣ್ಣೆಯನ್ನು ಬಳಸಿದರೆ ಸಾಕಷ್ಟು ರೋಗಗಳಿಗೆ ಪರಿಹಾರ ದೊರೆಯುತ್ತದೆ. ಹಾಗಾಗಿ ಈ ತೆಂಗಿನ ಎಣ್ಣೆಯ ಉಪಯೋಗ ಏನು ಎಂದು ವಿಸ್ತಾರವಾಗಿ ನೋಡೋಣ ಬನ್ನಿ. ಆದರೆ ಅದಕ್ಕೂ ಮುಂಚೆ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ಶುರು ಮಾಡೋಣ ಬನ್ನಿ. ತೆಂಗಿನ ಎಣ್ಣೆಯಲ್ಲಿ ಲಾರಿಕ್ ಆಮ್ಲ ಎಂಬ ವಿಶೇಷ ಅಂಶವಿದೆ. ಈ ಲಾರಿಕ್ ಆಮ್ಲವು ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ ಅನ್ನು ನಾಶ ಮಾಡುವ ಗುಣಲಕ್ಷಣಗಳನ್ನು ಹೊಂದಿದೆ. ಇವು ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ನಂತಹ ಸಣ್ಣ ಶತ್ರುಗಳನ್ನು ಸಹ ಕ್ಷಣಾರ್ಧದಲ್ಲಿ ನಾಶ ಮಾಡುತ್ತವೆ. ಹಾಗಾಗಿ ಈ ತೆಂಗಿನ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ನಮ್ಮ ಜೀವನವು ಹೆಚ್ಚು ಆರೋಗ್ಯಕರವಾಗಿ, ಸುಂದರವಾಗಿ ಮತ್ತು ಶಕ್ತಿಯುತವಾಗಿ ಇರುತ್ತದೆ. ಇದಷ್ಟೇ ಅಲ್ಲ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತದೆ. ಇನ್ನು ನೀವು ಶೀತ, ಕೆಮ್ಮು, ನೆಗಡಿ ಇವೆಲ್ಲದರಿಂದ ಬಳಲುತ್ತಿದ್ದರೆ ಬೆಳಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ತೆಗೆದುಕೊಳ್ಳುವುದರಿಂದ ಶೀತ, ಕೆಮ್ಮು, ನೆಗಡಿ ಇವೆಲ್ಲ ಕಡಿಮೆಯಾಗುತ್ತದೆ. ಇನ್ನು ಇಂದಿನ ದೈನಂದಿನ ಜೀವನದಲ್ಲಿ ಸಾಕಷ್ಟು ವರ್ಕ್ ಪ್ರೆಷರ್, ಸ್ಟ್ರೆಸ್ ಇರುತ್ತದೆ. ಇದರಿಂದಾಗಿ ನಮ್ಮ ಆಹಾರದ ಮೇಲೆ ನಾವು ಗಮನ ಕೊಡುವುದಿಲ್ಲ. ಇದರಿಂದಾಗಿ ಗ್ಯಾಸ್, ಅಸಿಡಿಟಿ, ಮಲಬದ್ಧತೆ ಅಥವಾ ಅಜೀರ್ಣದಂಥ ಹೊಟ್ಟೆಯ ಸಮಸ್ಯೆಗಳು ಸಾಮಾನ್ಯವಾಗಿ ಬರುತ್ತಿರುತ್ತದೆ. ಆದರೆ ಇದನ್ನು ದೂರ ಮಾಡಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಸೇವಿಸಿ. ಹೀಗೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಬಲಗೊಳ್ಳುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಹಾಗೂ ಮಲಬದ್ಧದ ಸಮಸ್ಯೆಯೂ ಸಹ ದೂರವಾಗುತ್ತದೆ. ತೆಂಗಿನ ಎಣ್ಣೆಯನ್ನು ಸೇವಿಸೋದ್ರಿಂದ ಅದರಲ್ಲಿರುವ ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಹೊಟ್ಟೆಯಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ಕೊಂದು ಹಾಕಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇನ್ನು ಸಾಕಷ್ಟು ಜನರಲ್ಲಿ ಇರುವ ಸಮಸ್ಯೆ ಏನಂದರೆ ಅದು ಹಲ್ಲು ನೋವು. ನಿಮಗೆ ಹಲ್ಲು ನೋವು, ಒಸಡುಗಳ ಸಮಸ್ಯೆ ಇದ್ದರೆ ಪ್ರತಿದಿನ ಬೆಳಗ್ಗೆ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಬಾಯಲ್ಲಿ ಹಾಕಿಕೊಂಡು 10 ರಿಂದ 15 ನಿಮಿಷಗಳ ಕಾಲ ಬಾಯಲ್ಲಿಯೇ ತಿರುಗಿಸಿ ನಂತರ ಅದನ್ನು ಗಿಳಿಬಿಡಿ. ಇದು ಬಾಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಂದು ಹಲ್ಲುಗಳನ್ನು ಬಿಳಿ ಮಾಡುತ್ತದೆ ಹಾಗೂ ನಿಮ್ಮ ಒಸಡುಗಳನ್ನು ಬಲಪಡಿಸಿ ದುರ್ವಾಸನೆಯನ್ನು ತೆಗೆದುಹಾಕುತ್ತದೆ. ಇನ್ನು ನಿಮಗೆ ಸಂಧಿವಾತ, ಸ್ನಾಯು ಸೆಳೆತದ ಸಮಸ್ಯೆ ಇದ್ದರೆ ಆ ಜಾಗದಲ್ಲಿ ಉಗುರು ಬೆಚ್ಚಗಿನ ತೆಂಗಿನ ಎಣ್ಣೆಯನ್ನು ಮಸಾಜ್ ಮಾಡಿ. ಹೀಗೆ ಮಾಡಿದರೆ ನೋವು ಮತ್ತು ಊತ ಕಡಿಮೆಯಾಗುತ್ತದೆ. ತೆಂಗಿನ ಎಣ್ಣೆಯಲ್ಲಿ ಕೊಬ್ಬು ಇರೋದರಿಂದ ಅದು ಹೃದಯಕ್ಕೆ ಹಾನಿಕಾರಕ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ನಿಜಕ್ಕೆ ತೆಂಗಿನ ಎಣ್ಣೆಯನ್ನು ಸೇವಿಸೋದ್ರಿಂದ ಅದು ಉತ್ತಮ ಕೊಲೆಸ್ಟ್ರಾಲನ್ನು ಹೆಚ್ಚಿಸಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನಿಮ್ಮ ಹೃದಯವು ಆರೋಗ್ಯವಾಗಿ ಇರುತ್ತದೆ. ಇನ್ನು ಇದಷ್ಟೇ ಅಲ್ಲ, ಹೃದಯಾಘಾತ ಅಥವಾ ಸ್ಟ್ರೋಕ್ನಂತಹ ಕಾಯಿಲೆಗಳ ಅಪಾಯವನ್ನು ಸಹ ತೆಂಗಿನ ಎಣ್ಣೆಯು ಕಡಿಮೆ ಮಾಡುತ್ತದೆ. ತೆಂಗಿನ ಎಣ್ಣೆಯು ಕೂದಲಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಕೂದಲು ಒಣಗಿದರೆ, ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅಥವಾ ಕೂದಲು ಉದುರುವ ಸಮಸ್ಯೆ ಇದ್ದರೆ ತೆಂಗಿನ ಎಣ್ಣೆಯನ್ನು ಹಚ್ಚಿ. ಆಗ ತೆಂಗಿನ ಎಣ್ಣೆಯು ಕೂದಲಿನ ಬೇರುಗಳ ಆಳಕ್ಕೆ ಹೋಗಿ ಅವುಗಳಿಗೆ ಪೋಷಣೆ ನೀಡುತ್ತದೆ. ಇದರಿಂದ ಕೂದಲು ಬಲವಾಗಿ ಮತ್ತು ದಪ್ಪವಾಗಿ ಬೆಳೆಯುತ್ತದೆ. ಹಾಗೂ ಡ್ಯಾಂಡ್ರಫ್ ಇರದಿರಲು ವಾರಕ್ಕೆ 2 ರಿಂದ 3 ಬಾರಿ ತೆಂಗಿನ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡಿ ನಂತರ 1 ಗಂಟೆಯ ಬಳಿಕ ಸ್ನಾನ ಮಾಡಿ. ಈ ರೀತಿ ಮಾಡೋದ್ರಿಂದ ಡ್ಯಾಂಡ್ರಫ್ ಬರುವುದಿಲ್ಲ. ಇನ್ನು ನಿಮಗೆ ಕೂದಲು ಉದುರುತ್ತಿದ್ದರೆ ತೆಂಗಿನ ಎಣ್ಣೆ ತಲೆಗೆ ಹಚ್ಚಿ. ಇದು ತಲೆ ಕೂದಲು ಉದುರುವಿಕೆಯನ್ನು ನಿಲ್ಲಿಸಿ ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇನ್ನು ಸಾಕಷ್ಟು ಜನರು ತಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಜಿಮ್ಗೆ ಹೋಗುತ್ತಾರೆ. ಆದರೆ ಈ ತೆಂಗಿನ ಎಣ್ಣೆಯನ್ನು ಸೇವಿಸೋದ್ರಿಂದ ನೀವು ಜಿಮ್ಗೆ ಹೋಗದೇನೆ ಸಣ್ಣ ಆಗಬಹುದು. ಅದೇಗೆ ಅಂತೀರಾ? ಹೇಳ್ತೀನಿ ಬನ್ನಿ. ತೆಂಗಿನ ಎಣ್ಣೆಯನ್ನು ದಿನಕ್ಕೆ 1 ಅಥವಾ 2 ಚಮಚ ಸೇವಿಸೋದ್ರಿಂದ ಹೊಟ್ಟೆಯ ಸುತ್ತ ಇರುವ ಕೊಬ್ಬು ಕಡಿಮೆಯಾಗುತ್ತದೆ ಹಾಗೂ ನಮ್ಮ ದೇಹವು ಹೆಚ್ಚು ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತದೆ. ನಂತರ ಇದು ಹಸಿವನ್ನು ಸಹ ನಿಯಂತ್ರಿಸುತ್ತದೆ. ಇದಷ್ಟೇ ಅಲ್ಲ, ನಾವು ದಿನವಿಡೀ ಚೈತನ್ಯದಿಂದ ಇರೋದಕ್ಕೆ ಇದು ಸಹಾಯ ಮಾಡುತ್ತದೆ. ಇವೇ ಸ್ನೇಹಿತರೆ ತೆಂಗಿನ ಎಣ್ಣೆಯ ಅದ್ಭುತ ಪ್ರಯೋಜನಗಳು. ನಿಮ್ಮ ದೈನಂದಿನ ಜೀವನದಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸಿ. ಇದರಿಂದ ನಿಮ್ಮ ಆರೋಗ್ಯ, ಸೌಂದರ್ಯ ಮತ್ತು ಜೀವನ ಶೈಲಿಯು ಉತ್ತಮ ರೀತಿಯಲ್ಲಿ ಇರುತ್ತದೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ನಿಮ್ಮ ಮನೆಯ ಅಕ್ಕಪಕ್ಕದವರು ಸಹ ತಮ್ಮ ದೈನಂದಿನ ಜೀವನದಲ್ಲಿ ದೇಹಕ್ಕೆ ಸಂಬಂಧಿಸಿದ ಸಾಕಷ್ಟು ನೋವನ್ನು ಅನುಭವಿಸುತ್ತಿರುತ್ತಾರೆ. ಹಾಗಾಗಿ ಅವರಿಗೂ ಸಹ ಈ ತೆಂಗಿನ ಎಣ್ಣೆಯ ಉಪಯೋಗದ ಬಗ್ಗೆ ತಿಳಿಯಲಿ. ಹಾಗಾಗಿ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ, ಅವರು ಸಹ ಇದರ ಉಪಯೋಗವನ್ನು ಪಡೆಯಲಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ
ಚಾನಲ್ನಲ್ಲಿ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಲೆಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.